Hello everyone, welcome back to Learn with Maktum. In the last video of C programming, we have started the second module that is C instructions, where ನಾವು ಇದ್ರ ಬಗ್ಗೆ ನೋಡಿದ್ವಿ ಇನ್ಸ್ಟ್ರಕ್ಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ನೋಡಿದ್ವಿ. ಅದಾದ ನಂತರ ಟೈಪ್ ಕನ್ವರ್ಷನ್ ಅಂದ್ರೆ ಏನು, ಅದರಲ್ಲಿ ಇಂಪ್ಲಿಸಿಟ್ ಕನ್ವರ್ಷನ್ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ, ಹೌದಾ? ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಆಪರೇಟರ್ಸ್ ಇನ್ ಸಿ ಅಂತ ನೋಡ್ತೇವ್ರಿ. ಸೊ ಆಪರೇಟರ್ಸ್ ಅಂದ್ರೆ ಏನು ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅನ್ ಆಪರೇಟರ್. ಅನ್ ಆಪರೇಟರ್ ಇಸ್ ಅ ಸಿಂಬಾಲ್. ಸೊ ಆಪರೇಟರ್ ಅನ್ನೋದೇನ್ರಿ, ಅದೊಂದು ಸಿಂಬಾಲ್. ಅದೇನ್ ಮಾಡ್ತೈತಪ್ಪ ಅಂದ್ರೆ ಟೆಲ್ಸ್ ದ ಕಂಪೈಲರ್ ಟು ಪರ್ಫಾರ್ಮ್ ಅ ಪರ್ಟಿಕ್ಯುಲರ್ ಆಪರೇಷನ್. ಸೊ ಕಂಪೈಲರ್ ಗೆ ಅದು ಹೇಳ್ತದೆ ಒಂದು ಆಪರೇಷನ್ ಮಾಡ್ಲಿಕ್ಕೆ ಆನ್ ಒನ್ ಆರ್ ಮೋರ್ ವ್ಯಾಲ್ಯೂಸ್, ಒಂದ್ ಅಥವಾ ಹೆಚ್ಚಿಗೆ ವ್ಯಾಲ್ಯೂಸ್ ಮೇಲೆ ಆಪರೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳ್ತಕ್ಕಂಥ ಸಿಂಬಾಲಿಗೆ ನಾವು ಆಪರೇಟರ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು ಎ ಪ್ಲಸ್ ಬಿ ಅಂತಿದೆ. ಸೊ ಇಲ್ಲಿ ಎ ಮತ್ತು ಬಿ ಗೆ ನಾವು ಆಪರಾನ್ಸ್ ಅಂತ ಕರಿತೇವ್ರಿ, ಪ್ಲಸ್ ಗೆ ಆಪರೇಟರ್ ಅಂತ ಕರಿತೇವೆ. ಸೊ ಪ್ಲಸ್ ಏನ್ ಮಾಡ್ತಾ ಇದೆ, ಇಲ್ಲಿ ಎ ಮತ್ತು ಬಿ ಮೇಲೆ ಆಪರೇಷನ್ ನ ಮಾಡ್ತಾ ಇದೆ, ಹೌದಾ? ಸೊ ಇಂಥ ಒಂದು ಸಿಂಬಾಲ್ಸ್ ನಾವು ಆಪರೇಟರ್ಸ್ ಅಂತ ಕರಿತೇವಿ. ಸೊ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಬೇರೆ ಬೇರೆ ತರದ ಆಪರೇಟರ್ಸ್ ಇದಾವ್ರಿ. ಯಾವ್ಯಾವಪ್ಪ ಅಂತಂದ್ರೆ ಅರಿಥಮೆಟಿಕ್ ಆಪರೇಟರ್ಸ್, ರಿಲೇಶನಲ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಅಸೈನ್ಮೆಂಟ್ ಆಪರೇಟರ್ಸ್, ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್, ಕಂಡೀಷನಲ್ ಆಪರೇಟರ್, ಬಿಟ್ ವೈಸ್ ಆಪರೇಟರ್ ಅಂಡ್ ಸ್ಪೆಷಲ್ ಆಪರೇಟರ್. ಸೊ ಈ ರೀತಿ ಬೇರೆ ಬೇರೆ ಆಪರೇಟರ್ಸ್ ಇದಾವು. ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ್ರಿ. Firstly, arithmetic operators. These are used to perform mathematical calculation. ಅಂದ್ರೆ ನಿಮ್ದು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮತ್ತೆ ಮಾಡ್ಯುಲಸ್. ಸೊ ನಿಮಗೆ ನೀವು ನಾರ್ಮಲಿ ಇವ್ನು ಕೇಳಿರ್ತೀರಿ ಡಿವಿಷನ್ ಮಟಾನು. ಮಾಡ್ಯುಲಸ್ ಅಂತಂದ್ರೆ ಇಟ್ ವಿಲ್ ರಿಟರ್ನ್ ದ ರಿಮೈಂಡರ್ ಇನ್ ದ ಡಿವಿಷನ್ ಆಪರೇಷನ್. ಸೊ ಡಿವಿಷನ್ ಆಪರೇಷನ್ ಅಲ್ಲಿ ಏನು ರಿಮೈಂಡರ್ ಉಳಿದೈತಲ್ರಿ, ಅದನ್ನ ರಿಟರ್ನ್ ಮಾಡ್ತೈತಿ ಮಾಡ್ಯುಲಸ್ ಆಪರೇಟರ್. ಓಕೆ, ಸೊ ಲೆಟ್ ಅಸ್ ಸಿ ಅನ್ ಎಕ್ಸಾಂಪಲ್ ಹಿಯರ್. ಒಂದು ಪ್ರೋಗ್ರಾಮ್ ಬರ್ದಿದ್ದೀವಿ ನಾವಿಲ್ಲಿ. ಎ ಅಂಡ್ ಬಿ ಯಾವ ಡೇಟಾ ಟೈಪ್ ರೀ? ಇಂಟೀಜರ್ ಅದಾವು, ಹೌದು. ಎರಡು ಇನ್ಪುಟ್ ಒಂದು ಸ್ಟೇಟ್ಮೆಂಟ್ ಬರೀ ಅಂತೀವಿ ನಾವು, ಎಂಟರ್ ಟೂ ನಂಬರ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಬರೀತೀವಿ. ಇನ್ಪುಟ್ ತಗೊಳ್ಳಿಕ್ಕೆ ನಾವು ಸ್ಕ್ಯಾನ್ಎಫ್ ಫಂಕ್ಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತೀವ್ರಿ ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ನ, ಅದರಲ್ಲಿ ನೀವು ಕಲಿತೀರಿ ಸ್ಕ್ಯಾನ್ಎಫ್ ಬಗ್ಗೆ. ಸೊ ಇಲ್ಲಿ ನಾವು ಎರಡು ಇನ್ಪುಟ್ ತಗೊಳ್ತಾ ಇದೀವಿ, ಎ ಮತ್ತು ಬಿ ಅಂತ ಹೇಳಿ. ಅದಾದ ನಂತರ ಅವೆರಡು ನಂಬರ್ಸ್ ಅಡಿಷನ್ ಮಾಡ್ತಾ ಇದೀವಿ. ಸೊ ಡೈರೆಕ್ಟ್ ನಾವು ಪ್ರಿಂಟ್ ಮಾಡ ಅಂತೀವ್ರಿ ಇಲ್ಲಿ. ಅಡಿಷನ್ ಸಬ್ಟ್ರಾಕ್ಷನ್ ಅವನ್ನ ಡೈರೆಕ್ಟ್ ಪ್ರಿಂಟ್ ಮಾಡ ಅಂತೀವಿ. ನೀವು ಬೇಕಂತಂದ್ರೆ ಇವುಗಳನ್ನ ವೇರಿಯೇಬಲ್ ಸ್ಟೋರ್ ಮಾಡ್ಕೊಂಡು ಆ ವೇರಿಯೇಬಲ್ ನ ಪ್ರಿಂಟ್ ಮಾಡ್ಬೋದು. ಹೆಂಗೆ, ಸಮ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಅಂತ ಬರೋದು, ಇಲ್ಲಿ ನೀವು ಸಮ್ ನ ಪ್ರಿಂಟ್ ಮಾಡ್ಬೋದು. ಓಕೆ, ಸೊ ಅದು ಕೂಡ ಫೈನ್. ಇಲ್ಲ ಅಂದ್ರೆ ಡೈರೆಕ್ಟ್ಲಿ ನೀವು ಆಪರೇಷನ್ ಕೂಡ ಮಾಡಬಹುದು. ಓಕೆ, ಸೊ ಇಲ್ಲಿ ಅಡಿಷನ್ ಈಕ್ವಲ್ಸ್ ಟು subtraction equal to multiplication equal to division equals to remainder equals to percentage d is your format specifier. ಅಂದ್ರೆ ಇಂಟಿಜರ್ ನ ಸ್ಪೆಸಿಫೈ ಮಾಡಿದ್ರೆ ನಿಮ್ಗೆ ಗೊತ್ತೈತ್ರಿ. ಸೊ ಇಲ್ಲಿ ಔಟ್ಪುಟ್ ನೋಡ್ರಿ, ಎಂಟರ್ ಟೂ ನಂಬರ್ಸ್ ಅಂತ ಮೆಸೇಜ್ ಬರ್ತೈತಿ. ಫಸ್ಟ್ ಎರಡು ನಂಬರ್ಸ್ ಹಾಕಿದ ಮೇಲೆ ಆ ಎರಡು ನಂಬರ್ಸ್ ಮೇಲೆ ಎಲ್ಲ ಆಪರೇಷನ್ಸ್ ಮಾಡ್ತೇವೆ ನಾವು, ಅರಿಥಮೆಟಿಕ್ ಆಪರೇಷನ್ಸ್, ಹೌದ್ರಿ. ಸೊ ದಿಸ್ ಈಸ್ ಯುವರ್ ಅರಿಥಮೆಟಿಕ್ ಆಪರೇಟರ್ಸ್. ಹೋಪ್ ಇಟ್ ಇಸ್ ಕ್ಲಿಯರ್. ಇದು ಬೇಸಿಕ್ ಇದೆ, ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ನೆಕ್ಸ್ಟ್ ರಿಲೇಶನಲ್ ಆಪರೇಟರ್ ಬಂದ್ಬಿಟ್ಟು, ದೀಸ್ ಆಪರೇಟರ್ಸ್ ಆರ್ ಯೂಸ್ ಟು ಕಂಪೇರ್ ದ ಟೂ ವ್ಯಾಲ್ಯೂಸ್. ಸೊ ಈ ಒಂದು ರಿಲೇಶನಲ್ ಆಪರೇಟರ್ ಏನ್ ಮಾಡ್ತವಪ್ಪ ಅಂತಂದ್ರೆ ವ್ಯಾಲ್ಯೂಸ್ ನ ಕಂಪೇರ್ ಮಾಡ್ತವು. ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಲೆಸ್ ದ್ಯಾನ್ ಈಕ್ವಲ್ ಟು, ಈಕ್ವಲ್ಸ್ ಟು, ನಾಟ್ ಈಕ್ವಲ್ಸ್ ಟು. ಸೊ ಇವೆಲ್ಲ ಏನ್ರಿ ರಿಲೇಶನಲ್ ಆಪರೇಟರ್. ಲೆಟ್ ಅಸ್ ಸಿ ದ ಪ್ರೋಗ್ರಾಮ್ ಫಾರ್ ದಿಸ್. ಸೊ ಇಲ್ಲಿ ಕೂಡ ಎರಡು ನಂಬರ್ ತಗೊಂಡು ಅದನ್ನ ಕಂಪೇರ್ ಮಾಡ್ತಾ ಇದೀವಿ ನಾವು. ಡೈರೆಕ್ಟ್ ಔಟ್ಪುಟ್ ನೋಡೋಣ್ರಿ ಇಲ್ಲಿ. ಸೊ ಎರಡು ನಂಬರ್ ಏನದವ್ರಿ ಇಲ್ಲಿ, 10 ಅಂಡ್ 5. ಸೊ ಎ ಏನಾತ್ರಿ 10 ಆಯ್ತು, ಬಿ ಏನಾಯ್ತು 5 ಆಯ್ತು. ಸೊ ಇಲ್ಲಿ ಏನ್ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ನಾವೇನ್ ಬರ್ದೀವಲ್ರಿ ಇನ್ಸೈಡ್ ದ ಡಬಲ್ ಕೋಟ್ಸ್, ಇದು ನಿಮ್ದು ಸ್ಟ್ರಿಂಗ್ ಇದು. ಸೊ ಅದ್ ಏನ್ ಬರ್ದಿ ಅದ ಪ್ರಿಂಟ್ ಆಕೈತಿ. ಅದ್ರ ಅರ್ಥ ಏನ್ರಿ, ಎ ಗ್ರೇಟರ್ ದೆನ್ ಬಿ ಈಕ್ವಲ್ ಟು ಪ್ರಿಂಟ್ ಆಕೈತಿ. ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಒಳಗಡೆ ಏನೈತಿಪ್ಪ, ಪರ್ಸೆಂಟೇಜ್ ಡಿ. ಸೊ ಎ ಗ್ರೇಟರ್ ದೆನ್ ಬಿ. ರಿಲೇಶನಲ್ ಆಪರೇಟರ್ ಏನದಾವಲ್ರಿ, ರಿಲೇಶನಲ್ ಆಪರೇಟರ್ ಒಂದ್ ವೇಳೆ ಆ ಒಂದು ಕಂಡೀಷನ್ ಇದ್ದಿದ್ದೇನಾದ್ರೂ ಟ್ರೂ ಆದ್ರೆ ನಿಮಗೆ ಅದು 1 ಕೊಡ್ತೈತಿ. ಟ್ರೂ ಅಂತಂದ್ರೆ ಇಟ್ ವಿಲ್ ಆಕ್ಚುಲಿ ರಿಟರ್ನ್ ಅ ಬೂಲಿಯನ್ ಡೇಟಾ ಟೈಪ್. ಸೊ ಟ್ರೂ ಆರ್ ಫಾಲ್ಸ್. ಆ ಟ್ರೂದ್ ಇಂಟೀಜರ್ ವ್ಯಾಲ್ಯೂ ಬಂದ್ಬಿಟ್ಟು 1, ಫಾಲ್ಸ್ ಇಂಟೀಜರ್ ವ್ಯಾಲ್ಯೂ ಬಂದ್ಬಿಟ್ಟು 0. ಸೊ ಅದ್ ನಿಮಗೆ ಗೊತ್ತಿರಲಿ ಈ ಒಂದು ಪ್ರೋಗ್ರಾಮ್ ಅಲ್ಲಿ. ಸೊ ಎ ಗ್ರೇಟರ್ ದೆನ್ ಬಿ ಅಂತ ಐತ್ರಿ, ಅಂದ್ರೆ 10 ಗ್ರೇಟರ್ ದೆನ್
5. Is it true? It is true. ಹೌದಾ? So true ಅಂತಂದ್ರೆ percentage d ಪ್ರಿಂಟ್ ಮಾಡಂತೀರಿ ನೀವು. So it will be 1. A less than B, 10 less than 5. Is it true or false? False. False ಅಂತಂದಾಗ it will print you 0. Then greater than equal to B, true, right? 1. Less than equal to B, that is false. So it will be 0. So ಅದರಲ್ಲಿ ಪ್ರಿಂಟ್ ಆಕೈತ್ರಿ ಏನಂತ ಹೇಳಿ A greater than equal to B equal to A less than equal to B. Then A is equal to B ಐತನ್ರಿ 10 is it equals to 5? No, right? So false. A not equals to B, 10 not equals to 5, true. So 1. So ಇದು ನಿಮ್ದು output ರೀ. So let us see that. So 1 0 1 0 0 1. Hope the relational operator is clear. So relational operator ನಾವು ಎರಡು values ನ ಕಂಪೇರ್ ಮಾಡ್ತೀವಿ, ಸಣ್ಣದೈತೋ ದೊಡ್ಡದೈತೋ ಈಕ್ವಲ್ ಐತೋ ನಾಟ್ ಈಕ್ವಲ್ ಐತೋ ಅಂತ ಹೇಳಿ. ಕಂಡೀಷನ್ ಟ್ರೂ ಆದ್ರೆ 1, ಫಾಲ್ಸ್ ಆದ್ರೆ 0. ಓಕೆ, ನೆಕ್ಸ್ಟ್ ಲಾಜಿಕಲ್ ಆಪರೇಟರ್. ಸೊ ಲಾಜಿಕಲ್ ಆಪರೇಟರ್ ಮೇನ್ಲಿ ನಾವು ಯೂಸ್ ಮಾಡೋದು ಎದಕ್ಕಪ್ಪ ಅಂತಂದ್ರೆ ಟು ಕಂಬೈನ್ ದ ಕಂಡೀಷನ್ಸ್. ಸೊ ಆಕ್ಚುಲಿ ನಾವಿಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇಫ್ ಎಲ್ಸ್ ಇಫ್ ಅವೆಲ್ಲ ಬರ್ತಾವ್ರಿ ಸ್ಟೇಟ್ಮೆಂಟ್ಸ್, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನೋಡ್ತೀವಿ ನಾವು ಕಂಟ್ರೋಲ್ ಸ್ಟ್ರಕ್ಚರ್ಸ್ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಡೀಟೇಲ್ ಆಗಿ ನೋಡ್ತೇವೆ. ಬಟ್ ಅವುಗಳು ಇಲ್ದಾರ್ದ ಅವುಗಳ ಜೊತೆಗೆ ಅಷ್ಟೇ ಅಲ್ಲದೆ ನಾವು ನಾರ್ಮಲಿನೂ ಕೂಡ ಯೂಸ್ ಮಾಡಬಹುದು. ಸೊ ಲಾಜಿಕಲ್ ಆ್ಯಂಡ್ ಡಬಲ್ ಆಂಫರ್ಸಂಡ್ ಬರೆದ್ರೆ ಅದು ಲಾಜಿಕಲ್ ಆ್ಯಂಡ್, ಎರಡು ಪೈಪ್ ಸಿಂಬಾಲ್ ಬರೆದ್ರೆ ಅದು ನಿಮ್ದು ಲಾಜಿಕಲ್ ಆರ್, ಎಕ್ಸ್ಕ್ಲಮೇಷನ್ ಬರೆದ್ರೆ ಅದು ಲಾಜಿಕಲ್ ನಾಟ್ ಅಂತ ಹೇಳಿ. ಸೊ ಇದರಲ್ಲಿ ನಿಮಗೆ ಒಂದು ಏನ್ ಗೊತ್ತಿರ್ಬೇಕಪ್ಪ ಅಂತಂದಾಗ ನೀವು ಇಲ್ಲಿ ಕಂಡೀಷನ್ಸ್ ಬರೀತಿರ್ತೀರಿ ಹೌದಾ, ಎರಡೆರಡು ಕಂಡೀಷನ್ಸ್ ಅಥವಾ ಮೂರ್ ಕಂಡೀಷನ್ಸ್ ಏನೋ ಬರೀತಿದ್ದಾಗ ಸೊ ಈ ಕಡೆದು ಒಂದು ಕಂಡೀಷನ್ ರೀ, ಈ ಕಡೆದು ಒಂದು ಕಂಡೀಷನ್ ಹೌದಾ, ಎರಡು ಟ್ರೂ ಇದ್ರಷ್ಟೇ ನಿಮಗೆ ಔಟ್ಪುಟ್ ಟ್ರೂ ಬರ್ತೈತಿ ಎಲ್ಲಿ ಆಂಡ್ ಅಲ್ಲಿ. ಸೊ ದಟ್ ಟ್ರೂತ್ ಟೇಬಲ್ ಯು ನೀಡ್ ಟು ಬಿ ನೋಯಿಂಗ್. ಸೊ ಆಂಡ್ ಅಲ್ಲಿ ಏನಕ್ಕೈತಪ್ಪ, ಎರಡು ಕಂಡೀಷನ್ ಟ್ರೂ ಇದ್ರಷ್ಟೇ ನಿಮಗೆ ಟ್ರೂ ಬರ್ತೈತಿ. ಯಾವ್ದಾದ್ರು ಒಂದು ಫಾಲ್ಸ್ ಇದ್ರೂ ಕೂಡ ನಿಮ್ದು ಉತ್ತರ ಫಾಲ್ಸೇ ಬರುತ್ತೆ. ಓಕೆ, ಎರಡು ಫಾಲ್ಸ್ ಇದ್ದು ಅಂತಂದ್ರೆ ಫಾಲ್ಸ್ ಬಿಡ್ರಿ, ಬಟ್ ನೀವು ಟ್ರೂ ಬೇಕಪ್ಪ ಅಂತಂದಾಗ ಎರಡೂ ಟ್ರೂ ಇರಬೇಕು. ಆರ್ ಗೆ ಬಂದ್ರೆ, ಸೊ ಆರ್ ಅಲ್ಲಿ ಏನಕ್ಕೈತಪ್ಪ ಅಂತಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಟ್ರೂ ಇದ್ರೆ ಸಾಕು ನಿಮ್ದು ರಿಸಲ್ಟ್ ಟ್ರೂ ಬರ್ತೈತಿ. ಫಾಲ್ಸ್ ಆಗ್ಲಿಕ್ಕೆ ಎರಡು ಫಾಲ್ಸ್ ಇರಬೇಕು, ಇಲ್ಲಪ್ಪ ಅಂತಂದಾಗ ನಿಮ್ದು ರಿಸಲ್ಟ್ ಏನ್ ಬರ್ತೈತಪ್ಪ, ಟ್ರೂನೇ ಬರ್ತೈತಿ. ಓಕೆ, ಸೊ ದಿಸ್ ಈಸ್ ಯುವರ್ ಆರ್ ಲಾಜಿಕ್. ನಾಟ್ ಏನ್ ಮಾಡ್ತೈತಿ ಅಂತಂದ್ರೆ ನಾಟ್ ಅಲ್ಲಿ ಇಟ್ ವಿಲ್ ರಿವರ್ಸ್ ದ ಔಟ್ಪುಟ್. ಸೊ ಇಫ್ ಯುವರ್ ಆನ್ಸರ್ ಇಸ್ ಗಿವಿಂಗ್ ಯು ಟ್ರೂ ಇಟ್ ವಿಲ್ ಗಿವ್ ಯು ಫಾಲ್ಸ್, ಇಫ್ ಯುವರ್ ಆನ್ಸರ್ ಇಸ್ ಗಿವಿಂಗ್ ಯು ಫಾಲ್ಸ್ ಇಟ್ ವಿಲ್ ಗಿವ್ ಯು ಟ್ರೂ. ಸೊ ಇದು ನಿಮಗೆ ನೆನಪಿರಬೇಕು ಲಾಜಿಕ್. ಆಯ್ತಾ, ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಇಲ್ಲಿ ಎ ಅಂಡ್ ಬಿ ನಾವು ರೀಡ್ ಮಾಡ್ತಾ ಇದ್ದೇವೆ, ಎ ಅಂಡ್ ಬಿ ನ ರೀಡ್ ಮಾಡಿದ್ವಿ. ಇಲ್ಲಿ ನೋಡ್ರಿ ಅಲ್ಲ ಔಟ್ಪುಟ್ ನೋಡೋಣ ಏನ್ ಕೊಟ್ಟಾರ, 10 ಮತ್ತೆ 8 ಕೊಟ್ಟಾರ್ರಿ. ಸೊ ಫಸ್ಟ್ ಇಲ್ಲಿ ಕಂಡೀಷನ್ಸ್ ಎರಡದು ಏನೇನ್ರಿ, ಎ ಗ್ರೇಟರ್ ದೆನ್ 5 ಅಂತ, ಬಿ ಗ್ರೇಟರ್ ದೆನ್ 5 ಅಂತ. ಸೊ ಅಂಡ್ ಕಂಡೀಷನ್ ಐತಿ. ಎ ಎಷ್ಟೈತ್ರಿ 10 ಐತಿ, ಸೊ 10 ಗ್ರೇಟರ್ ದೆನ್ 5 ಟ್ರೂನಾ, ಇದು ಟ್ರೂ. ಇದು ಬಿ ಎಷ್ಟೈತ್ರಿ 8 ಐತಿ, 8 ಗ್ರೇಟರ್ ದೆನ್ 5 ಇದು ಟ್ರೂನಾ, ಸೊ ಟ್ರೂ. ಟ್ರೂ ಮತ್ತೆ ಟ್ರೂ ಸೇರಿದ್ರೆ ನಿಮ್ದು ಆಂಡ್ ಐತಿ, ಸೊ ಇಟ್ ವಿಲ್ ಬಿ ಟ್ರೂ. ಟ್ರೂ ಅಂತಂದ್ರೆ ಏನ್ರಿ, ಟ್ರೂ ಅಂತಂದ್ರೆ 1. ಸೊ ದಿಸ್ ವಿಲ್ ಬಿ 1 ವಿಲ್ ಬಿ ದ ಔಟ್ಪುಟ್ ಹಿಯರ್. ಇದ್ರಲ್ಲಿ ಏನಾಕೈತ್ರಿ, ಇದ್ರೊಳಗಡೆ ನೋಡ್ರಿ, ಇದ್ರೊಳಗಡೆ ಎ ಗ್ರೇಟರ್ ದೆನ್ 5 ಆರ್ ಬಿ ಗ್ರೇಟರ್ ದೆನ್ 5 ಆರ್ ಐತಿ ಇಲ್ಲಿ. ಸೊ ಎರಡು ಟ್ರೂನ ಅದಾವು, ಸೊ ಆನ್ಸರ್ ವಿಲ್ ಬಿ ಟ್ರೂ ಹಿಯರ್. ಸೊ ಇಟ್ ವಿಲ್ ಬಿ 1 ಹಿಯರ್. ಎ ಗ್ರೇಟರ್ ದೆನ್ 5 ಅಂತ ಐತ್ರಿ, ಅಂದ್ರೆ 10 ಗ್ರೇಟರ್ ದೆನ್ 5. ಇಸ್ ಇಟ್ ಟ್ರೂ? ಟ್ರೂ ಐತಿ, ಬಟ್ ಹೋಲ್ ನಾಟ್ ಐತಿ, ಅಂದ್ರೆ ಟ್ರೂ ಇದ್ರ ಆನ್ಸರ್ ಏನಕೈತ್ರಿ ಫಾಲ್ಸ್ ಆಗ್ತದ. ನಾಟ್ ಐತಲ್ಲ ಇಲ್ಲಿ, ಸೊ ಇದ್ರ ಆನ್ಸರ್ ಟ್ರೂ ಐತಿ, ಬಟ್ ನಾಟ್ ಇರೋದಕ್ಕೆ ಏನಕೈತ್ರಿ ಅದು ಉಲ್ಟಾ ಆಕೈತಿ. ಸೊ ಇಟ್ ವಿಲ್ ಬಿ ಫಾಲ್ಸ್ ಮೀನ್ಸ್ 0. ಸೊ ನಮ್ದು ಔಟ್ಪುಟ್ 1 1 0 ಬರಬೇಕು. ಲೆಟ್ ಸಿ. ಸೊ ಫಸ್ಟ್ ಗೆ 1, ಸೆಕೆಂಡ್ ಗೆ 1, ಥರ್ಡ್ ಗೆ 0 ರೀ. ಹೋಪ್ ದಟ್ ಇಸ್ ಕ್ಲಿಯರ್. ಸೊ ಟ್ರೂತ್ ಟೇಬಲ್ ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಅಸೈನ್ಮೆಂಟ್ ಆಪರೇಟರ್ಸ್. Assignment operators are used to assign the values or modify the values. ಸೊ ಅಸೈನ್ ಮಾಡ್ಲಿಕ್ಕೆ ಮತ್ತೆ ಮಾಡಿಫೈ ಮಾಡ್ಲಿಕ್ಕೆ ನಾವು ಈ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ನಿಮ್ಗೆ ಗೊತ್ತಿರಬಹುದು, ಈಕ್ವಲ್ ಟು ನಾವು ಯೂಸ್ ಮಾಡಿದ್ದೇವೆ ಇಲ್ಲಿ ಮಟಾನು ಎಲ್ಲ ವೇರಿಯೇಬಲ್ಸ್ ಅಸೈನ್ ಮಾಡ್ಲಿಕ್ಕೆ. ಪ್ಲಸ್ ಈಕ್ವಲ್ ಟು, ಮೈನಸ್ ಈಕ್ವಲ್ಸ್ ಟು, ಇಂಟು ಈಕ್ವಲ್ಸ್ ಟು, ಡಿವೈಡೆಡ್ ಬೈ ಈಕ್ವಲ್ ಟು, ಮಾಡ್ ಈಕ್ವಲ್ ಟು. ಇದೇನೈತಲ್ರಿ ಇದು ಶಾರ್ಟ್ ಹ್ಯಾಂಡ್ ಆಪರೇಟರ್ಸ್. ಅದ್ರದ್ದು ಆಕ್ಚುಯಲ್ ಫಾರ್ಮ್ ನಾವು ಇಲ್ಲಿ ಬರ್ದಿದೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಈಕ್ವಲ್ ಟು 1 ಅಂತಿದ್ರೆ ಎ ಈಕ್ವಲ್ ಟು ಎ ಪ್ಲಸ್ 1, ಇದನ್ನ ನಾವು ಈ ರೀತಿ ಬರ್ದಿದ್ದೇವೆ ಅಷ್ಟೇ, ಪ್ಲಸ್ ಈಕ್ವಲ್ ಟು ಅಂತ ಹೇಳಿ. ಓಕೆ, ಅದೇ ರೀತಿ ಇಲ್ಲಿ
a minus equal to 5 ಅಂತ ಐತ್ರಿ, a equal to a minus 5 ಅದು. So both are equivalent. Okay. So let us see the example here. First initial value 10 ಐತ್ರಿ. This is your assignment operator, right? Equal to ಏನೈತ್ರಿ, ಇದೊಂದು assignment operator. ಇದು 10 assign ಆಯ್ತು. So 10 print ಆಕೈತ್ರಿ ಇಲ್ಲಿ. ನೆಕ್ಸ್ಟ್ ಏನ್ ಮಾಡಂತೀರಿ, ಇನ್ಕ್ರಿಮೆಂಟ್ ಮಾಡಂತೀರಿ. ಪ್ಲಸ್ ಈಕ್ವಲ್ ಟು 5, ಇದರ ಅರ್ಥ ಏನು, a ಈಕ್ವಲ್ ಟು a ಪ್ಲಸ್ 5. ಅದೇ ರೀತಿ ಇಲ್ಲಿ a ಈಕ್ವಲ್ ಟು a ಮೈನಸ್ 3, a ಈಕ್ವಲ್ ಟು a ಇಂಟು 2, a ಈಕ್ವಲ್ ಟು a ಡಿವೈಡೆಡ್ ಬೈ 4, a ಈಕ್ವಲ್ ಟು a mod 3. ಹೌದಾ? ಇದನ್ನ ನಾವು ಶಾರ್ಟ್ ಹ್ಯಾಂಡ್ ಆಗಿ ಈ ರೀತಿ ಬರ್ದಿದ್ದೇವೆ. ಕರೆಕ್ಟ್? ಸೊ ಈಗ 10 ಗೆ 5 ಆಡ್ ಮಾಡಿದ್ರೆ ಎಷ್ಟು ಆಕೈತ್ರಿ, 15 ಆಕೈತಿ. ಸೊ ಇಲ್ಲಿ ನೆಕ್ಸ್ಟ್ ಲೈನ್ ಒಳಗಡೆ ನಿಮಗೆ 15 ಪ್ರಿಂಟ್ ಆಕೈತಿ. ಸೊ ನೆಕ್ಸ್ಟ್ 15 ಮೈನಸ್ 3 ಅಂತಂದ್ರೆ 12 ರೀ. ಸೊ 12 ಪ್ರಿಂಟ್ ಆಕೈತಿ. 12 ಇಂಟು 2 24 ಪ್ರಿಂಟ್ ಆಗ್ತದೆ. 24 divided by 4 6 ಪ್ರಿಂಟ್ ಆಕೈತಿ. 6 divided by 3 remainder will be 0, right? So this will be your output 10 15 12 24 6 0. Hope that makes sense. Next operator, increment and decrement operator. So increment ಅಂತಂದ್ರೆ ಏನ್ರಿ, increment by 1. ಡಿಕ್ರಿಮೆಂಟ್ ಅಂತಂದ್ರೆ ಏನ್ರಿ, ಡಿಕ್ರೀಸ್ ಬೈ 1. ಇದರಲ್ಲಿ ಇನ್ಕ್ರಿಮೆಂಟ್ ಮತ್ತೆ ಡಿಕ್ರಿಮೆಂಟ್ ಅಲ್ಲಿ ಎರಡು ಫಾರ್ಮ್ ಬರ್ತಾವ್ರಿ. ಪ್ರೀ ಇನ್ಕ್ರಿಮೆಂಟ್, ಪೋಸ್ಟ್ ಇನ್ಕ್ರಿಮೆಂಟ್ ಅಂತ, ಅಥವಾ ಪ್ರೀ ಡಿಕ್ರಿಮೆಂಟ್, ಪೋಸ್ಟ್ ಡಿಕ್ರಿಮೆಂಟ್ ಅಂತೇಳಿ ಈ ರೀತಿ ಎರಡು ಪ್ರೀ ಮತ್ತೆ ಪೋಸ್ಟ್ ಅಂತ ಎರಡು ಫಾರ್ಮ್ಸ್ ಬರ್ತಾವು. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ವಿತ್ ಅನ್ ಎಕ್ಸಾಂಪಲ್. Before that, we will see first example for the normal increment and decrement. So here ನೀವು ನೋಡಬಹುದು a equals to 5 ಐತ್ರಿ. So initial value percentage d ಏನ್ ಪ್ರಿಂಟ್ ಆಕೈತ್ರಿ, 5 ಪ್ರಿಂಟ್ ಆಕೈತಿ. ಇಲ್ಲಿ ಏನಾಗತ್ರಿ, a ಪ್ಲಸ್ ಪ್ಲಸ್ ಆಗಂತೈತಿ. ಸೊ a ಏನಾಯ್ತು ಇಲ್ಲಿ 6 ಆಯ್ತು. ಸೊ ಇಲ್ಲಿ ನಿಮಗೆ ಆಫ್ಟರ್ ಇನ್ಕ್ರಿಮೆಂಟ್ 6 ವಿಲ್ ಬಿ ಪ್ರಿಂಟೆಡ್. ನೆಕ್ಸ್ಟ್ ಇಲ್ಲಿ ಡಿಕ್ರಿಮೆಂಟ್ ಆಯ್ತು. ಸೊ ವಾಪಸ್ 5 ಆಕೈತಿ. ಆಫ್ಟರ್ ಡಿಕ್ರಿಮೆಂಟ್ percentage d will be your 5. So this is I hope it is clear. 5 6 5. Okay. Next, let us try to understand the pre-increment and post-increment. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇದು ಇಂಪಾರ್ಟೆಂಟ್, ಎಕ್ಸಾಮ್ ಈ ರೀತಿ ಪ್ರೋಗ್ರಾಮ್ ನ ಕೇಳಬಹುದು. a ಈಕ್ವಲ್ಸ್ ಟು 5 ಅಂತ ಇನಿಷಿಯಲೈಸ್ ಮಾಡಿದ್ವಿ, ಹೌದು. Then b equals to plus plus a. Okay, so what it is says, b equals to plus plus a ಇದೆ ರೀ. ಸೊ a ವ್ಯಾಲ್ಯೂ ಏನಿತ್ತು 5 ಇತ್ತು. ಇಲ್ಲಿ plus plus a ಅಂತಂದ್ರೆ ಫಸ್ಟ್ we will increment and then assign. ಫಸ್ಟ್ ಇನ್ಕ್ರಿಮೆಂಟ್ ಮಾಡ್ತೀವಿ, ಆಮೇಲೆ ಅಸೈನ್ ಮಾಡ್ತೀವಿ ರೀ. ಸೊ ಪ್ಲಸ್ ಪ್ಲಸ್ ಎ ಅಂತಂದಾಗ ಎ ಏನ್ ಆಕೈತ್ರಿ, ಫಸ್ಟ್ ಇನ್ಕ್ರಿಮೆಂಟ್ ಆಕೈತಿ, ಆಮೇಲೆ ಅದ್ರ ವ್ಯಾಲ್ಯೂ ಬಿ ಗೆ ಅಸೈನ್ ಆಕೈತಿ. ಎ ವ್ಯಾಲ್ಯೂ ಏನೈತ್ರಿ 5 ಇತ್ತು. ಸೊ 6 ಆಕೈತಿ, ಅದಾದ್ಮೇಲೆ ಅಸೈನ್ ಆಕೈತಿ. ಸೊ ಬಿ ವ್ಯಾಲ್ಯೂ ವಿಲ್ ಬಿ 6 ಹಿಯರ್, ರೈಟ್. ಎ ವ್ಯಾಲ್ಯೂ ಇಸ್ ಆಲ್ಸೋ 6. ಈಗ ನೆಕ್ಸ್ಟ್ ಇದು ನಿಮ್ದು ಪ್ರೀ ಇನ್ಕ್ರಿಮೆಂಟ್. ಪೋಸ್ಟ್ ಇನ್ಕ್ರಿಮೆಂಟಿಂಗ್ ನೋಡ್ರಿ, ಎ ಈಕ್ವಲ್ಸ್ ಟು 5 ಐತಿ, b equals to a plus plus ಐತಿ, b equals to a plus plus. ಇಲ್ಲಿ ನಾವೇನ್ ಮಾಡ್ತೀವ್ರಿ, assign first and then increment, assign first and then increment. ಅಂದ್ರೆ b ವ್ಯಾಲ್ಯೂ ಏನಕೈತ್ರಿ 5 ಅಸೈನ್ ಆಕೈತಿ ಫಸ್ಟ್, ಆಮೇಲೆ a ಇನ್ಕ್ರಿಮೆಂಟ್ ಆಕೈತಿ, a ಇನ್ಕ್ರಿಮೆಂಟ್ ಆಗಿ ಏನಕೈತ್ರಿ 6 ಆಕೈತಿ. ಸೊ ಪ್ರೋಗ್ರಾಮ್ ಅಲ್ಲಿ ಔಟ್ಪುಟ್ ಇಲ್ಲಿ a 6 ಬರ್ತೈತಿ, ಬಟ್ b ಏನಕೈತ್ರಿ 5 ಆಗ್ತದೆ. ದಟ್ ಇಸ್ ಪೋಸ್ಟ್ ಇನ್ಕ್ರಿಮೆಂಟ್. ಓಕೆ, ಸೊ ದಟ್ ಇಸ್ ದ ಡಿಫರೆನ್ಸ್. ಪ್ರೀ ಇನ್ಕ್ರಿಮೆಂಟ್ ಅಲ್ಲಿ ಫಸ್ಟ್ ಇನ್ಕ್ರಿಮೆಂಟ್ ಆಕೈತಿ, ಆಮೇಲೆ ಅಸೈನ್ ಆಕೈತಿ. ಇದರಲ್ಲಿ ಫಸ್ಟ್ ಅಸೈನ್ ಆಗಿ ಆಮೇಲೆ ಇನ್ಕ್ರಿಮೆಂಟ್ ಆಕೈತಿ. ಓಕೆ, ಲೆಟ್ ಅಸ್ ಸಿ ದ ಔಟ್ಪುಟ್. ಯು ಕ್ಯಾನ್ ಸಿ ಹಿಯರ್, ಪ್ರೀ ಇನ್ಕ್ರಿಮೆಂಟ್ ಅಲ್ಲಿ ಏನು 6 ಇರ್ತೈತಿ, ಬಿ ನು 6 ಇರ್ತೈತಿ. ಪೋಸ್ಟ್ ಇನ್ಕ್ರಿಮೆಂಟ್ ಅಲ್ಲಿ a 6 b 5 ಇರ್ತೈತಿ. ಓಕೆ, ನೆನಪಿಟ್ಟುಕೊಳ್ಳಿ, ಪ್ರೀ ಇನ್ಕ್ರಿಮೆಂಟ್ ಅಂದ್ರೆ ಫಸ್ಟ್ ಇನ್ಕ್ರಿಮೆಂಟ್ ದೆನ್ ಅಸೈನ್, ಪೋಸ್ಟ್ ಇನ್ಕ್ರಿಮೆಂಟ್ ಅಂತಂದ್ರೆ ಫಸ್ಟ್ ಅಸೈನ್ ದೆನ್ ಇನ್ಕ್ರಿಮೆಂಟ್. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಕಂಡೀಷನಲ್ ಆಪರೇಟರ್ ಅಥವಾ ಟರ್ನರಿ ಆಪರೇಟರ್. ನಾವು ನೋಡಿದೀವಿ ರೀ, ಆಪರಾಂಡ್ಸ್ ಅಂತಂದ್ರೆ ಏನ್ರಿ, ಯಾವ ವ್ಯಾಲ್ಯೂಸ್ ಮೇಲೆ ನಾವು ಆಪರೇಷನ್ಸ್ ಮಾಡಂತೀವಿ ಅವುಗಳಿಗೆ ಆಪರಾಂಡ್ಸ್ ಅಂತ ಕರಿತೀವಿ. ಈಗ ನಾವು ಒಂದ ಆಪರಾಂಡ್ ಮೇಲೆ ನಾವು ಆಪರೇಷನ್ ಮಾಡಿದರೆ ಅಂತ ಆಪರೇಟರ್ಸ್ ಗೆ ಯೂನರಿ ಆಪರೇಟರ್ಸ್ ಅಂತ ಕರಿತೀವಿ. ಎರಡು ಆಪರಾಂಡ್ಸ್ ಮೇಲೆ ನಾವು ಆಪರೇಷನ್ ಮಾಡಿದರೆ ಬೈನರಿ ಆಪರೇಟರ್ ಅಂತ ಕರಿತೀವಿ. ಕಂಡೀಷನಲ್ ಆಪರೇಟರ್ ಏನದಾವಲ್ರಿ, ಇವು ಟರ್ನರಿ ಆಪರೇಟರ್ ಅಂತ ಕರಿತೀವಿ. ಅಂದ್ರೆ 3 ಆಪರಾಂಡ್ಸ್ ಮೇಲೆ ಅವು ಆಕ್ಟ್ ಮಾಡ್ತಾವು. ಎಕ್ಸಾಂಪಲ್ ನೋಡಿ, ಕಂಡೀಷನ್ ಇರುತ್ತೆ, ಇದು ನಿಮ್ದು ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಇಂಡಿಕೇಟ್ಸ್ ಟ್ರೂ ಹಿಯರ್. ಇಫ್ ದ ಕಂಡೀಷನ್ ಇಸ್ ಟ್ರೂ, expression 1 will be executed. Colon indicates the false. If the condition is false, then expression 2 will be executed. Example nodri, a equals to 10, b equals to 23. So 10, is it greater than 20? True or false? So it is false, right? So b value in 20 ಐತಿ. So 20 will be assigned to max. ಒಂದ್ ವೇಳೆ ಈ ಕಂಡೀಷನ್ ಟ್ರೂ ಆಗಿತ್ತಪ್ಪ ಅಂತಂದ್ರೆ a ವ್ಯಾಲ್ಯೂ ಅಸೈನ್ ಆಕಿತ್ತು,
ಬಟ್ ಕಂಡೀಷನ್ ಫಾಲ್ಸ್ ಇದೆ, ಅದಕ್ಕೆ ಬಿ ವ್ಯಾಲ್ಯೂ ಅಸೈನ್ ಆಯ್ತು ಮ್ಯಾಕ್ಸಿಗೆ. ಕ್ಲಿಯರ್ ವಿತ್ ದಿಸ್? ಸೊ ಕಂಡೀಷನಲ್ ಆಪರೇಟರ್ಸ್ ಎರಡು ಇವು ಅದಾವ್ರಿ, ಕ್ವಶನ್ ಮಾರ್ಕ್ ಮತ್ತೆ ಕೋಲನ್. ಕ್ವಶನ್ ಮಾರ್ಕ್ ಇಸ್ ಯುವರ್ ಟ್ರೂ, ಕೋಲನ್ ಇಸ್ ಯುವರ್ ಫಾಲ್ಸ್. ಕಂಡೀಷನ್ ಮೇಲೆ, ಕಂಡೀಷನ್ ಟ್ರೂ ಆದ್ರೆ ಕ್ವಶನ್ ಮಾರ್ಕ್ ಆದ್ಮೇಲೆ ಇದ್ದಂತ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಕೈತಿ. ಫಾಲ್ಸ್ ಇತ್ತು ಅಂತಂದ್ರೆ ಕೋಲನ್ ಆದ್ಮೇಲೆ ಇರ್ತಕ್ಕಂತ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಕೈತ್ರಿ. ಹೋಪ್ ದಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ಬಿಟ್ ವೈಸ್ ಆಪರೇಟರ್. ಸೊ ಬಿಟ್ ವೈಸ್ ಆಪರೇಟರ್ ಇಂಪಾರ್ಟೆಂಟ್ ರೀ. ನಾವು ಲಾಸ್ಟ್ ಕ್ರೈಸ್ ಪೇಪರ್ ನೋಡಿದ್ರೆ ಅದರಲ್ಲಿ ಒಂದು ಕ್ವಶನ್ ಇತ್ತಿದ್ರಲ್ಲ, ಅದರಲ್ಲಿ ಶಿಫ್ಟ್ ಆಪರೇಟರ್ಸ್ ಮೇಲೆ ಕ್ವಶನ್ ಇತ್ತು. ಸೊ ಈ ವರ್ಷ ಕೇಳಬಹುದು, ಕೇಳದೇ ಇರಬಹುದು, ಬಟ್ ಆಪರೇಟರ್ಸ್ ಟಾಪಿಕ್ ಇಂದ ನೀವು ಯು ಕ್ಯಾನ್ ಎಕ್ಸ್ಪೆಕ್ಟ್ 1 or 2 questions in the exam. Okay, so let us see what these are. Bitwise operators, they work at bit level. ಈಗ ನೀವೇನ್ ನಂಬರ್ಸ್ ಕೊಡ ಅಂತೀರಿ ಇನ್ಪುಟ್, ಅವುಗಳದ್ದು ಬಿಟ್ಸ್ ಮೇಲೆ ವರ್ಕ್ ಆಕೈತ್ರಿ ಅದು. ಸೊ ಬಿಟ್ಸ್ ಒಳಗ ಅಂತಂದಾಗ ನಿಮಗೆ ಫಸ್ಟ್ ಏನ್ ಮಾಡ್ಬೇಕ್ರಿ, ನಿಮ್ಗೆ ಕೊಟ್ಟಂತ ನಂಬರು ಬಿಟ್ಸ್ ಒಳಗೆ ಬರೀಲಿಕ್ಕೆ ಬರ್ಬೇಕು, ಹೌದಾ? ಸೊ ಅದಕ್ಕೆ ಒಂದು ಸಿಂಪಲ್ ನಾ ಲಾಜಿಕ್ ಹೇಳ್ತೇನ್ರಿ. ಸೊ ನಮಗ್ ಗೊತ್ತು ಬಿಟ್ಸ್ ಅಂತಂದ್ರೆ 2 ಬಿಟ್ಸ್ ಆರ್ ದೇರ್ 0 or 1, ಹೌದಾ? ಅಂದ್ರೆ 2 ಬಿಟ್ಸ್ ಅದಾವ ನಮ್ ಕಡೆ. ಸೊ ಅದನ್ನ ನಾವು ನೆನಪಿಟ್ಕೊಳ್ಳಿಕ್ಕೆ ನಿಮಗೆ 2 0, 2 1, 2 2, 2 3 ಇವಿಷ್ಟು ನೆನಪಿರ್ಲಿ. 2 ಅಂದ್ರೆ 0 ಅಂದ್ರೆ 1, 2 ಅಂದ್ರೆ 2, 2 ಅಂದ್ರೆ 4, 2 ಅಂದ್ರೆ 8. ಸಾರಿ, 2 ಅಂತಂದ್ರೆ 8 ರೀ, ಹೌದಾ? ಈ ನಂಬರ್ಸ್ ನಿಮ್ಗೆ ನೆನಪಿರ್ಲಿ. 1 2 4 8 ಐತಿ, ಅದ್ರ ಮುಂದೆ ನೆಕ್ಸ್ಟ್ 2 ಅಂದ್ರೆ 16, 2 ಅಂದ್ರೆ 32. ಇದನ್ನು ಕೂಡ ನೆನಪಿಟ್ಟುಕೋರಿ, ನಡೀತದೆ. ಬಟ್ ನಮಗೆ 1 2 4 8 ಇಸ್ ಸಫಿಶಿಯಂಟ್. ಬೇಕಂದ್ರೆ ನಾವು 16 ಬರ್ಕೊಳ್ಳೋಣ್ರಿ. ಇದನ್ನ ನೀವು ನಿಮ್ಮ ಮೈಂಡ್ ಅಲ್ಲಿ ನೆನಪಿರಬೇಕು. ಈಗ ಒಂದ್ ನಂಬರ್ ಕೊಟ್ರಪ್ಪ ಅವ್ರು, ಫಾರ್ ಎಕ್ಸಾಂಪಲ್ 5 ತಗೋರಿ. ಸೊ 5 ನ ನಾವು ಹೆಂಗ್ ಬರಿಬೇಕ್ರಿ? ಈ ನಂಬರ್ಸ್ ಒಳಗಡೆ 5 ಬರ್ಲಿಕ್ಕೆ ನಾವು ಯಾವ್ಯಾವ ನಂಬರ್ಸ್ ನ ಆಡ್ ಮಾಡಬೇಕು? 4 ನ ಆಡ್ ಮಾಡಬೇಕು, 1 ನ ಆಡ್ ಮಾಡಬೇಕು. 4 + 1 is 5, ರೈಟ್? ಸೊ ಯಾವ ನಂಬರ್ ಬೇಕು ಆ ನಂಬರ್ ಅಲ್ಲಿ ನೀವು 1 ಅಂತ ಬರೀತೀರಿ. ಯಾವ ನಂಬರ್ ಬೇಡ ಅವನ್ನ ನೀವು 0 ಅಂತ ಬರೀತೀರಿ. ಸೊ 0 0 1 0 1 ಇದು ಏನ್ರಿ? ಬೈನರಿದು 5 ಇದು ತಿಳಿತು. ಅದೇ ರೀತಿ ನಂಗೆ ಈಗ 10 ಬರೀಬೇಕು. ನಾನು 10 ಬರೀಬೇಕಂತಂದ್ರೆ ಏನ್ರಿ, ನಮ್ಗೆ 8 ಬೇಕು, 2 ಬೇಕು, ಬಾಕಿ ಏನದವನ್ನ 0 ಇಡ್ರಿ. ಸೊ 1 0 1 0 ಇದೇನ್ರಿ? ಇದು 10. ಇದು 8 + 2 is 10. ಸೊ ಈ ರೀತಿ ನಿಮ್ಗೆ ಇದೊಂದು ಲಾಜಿಕ್ ನೆನಪಿರ್ಲಿ. ಕೊಟ್ಟಂತ ಒಂದು ನಂಬರ್ ನ ನೀವು ಬೈನರಿಯಲ್ಲಿ ನಿಮ್ಗೆ ಬರೀಲಿಕ್ಕೆ ಬರಬೇಕು. ಯಾಕಂದ್ರೆ ಬಿಟ್ಸ್ ಆಪರೇಷನ್ಸ್ ಮಾಡ್ಲಿಕ್ಕೆ ನಮಗೆ ಬಿಟ್ಸ್ ಗೊತ್ತಿರಬೇಕು. ಓಕೆ, ಸೊ ಲೆಟ್ ಅಸ್ ಸಿ ದ ಎಕ್ಸಾಂಪಲ್ ನೌ. a equals to 5, b equals to 3. ಸೊ a equals to 5 ಐತ್ರಿ. 5 ನ ಬಿಟ್ಸ್ ಯಾವ ರೀತಿ ಬರಿತೀವಿ ನಾವು? ದಟ್ ಈಸ್ 1 0 1. ತಡೀರಿ ಒಂದು ನಿಮಿಷ. 1 2 4 8, ರೈಟ್? ಹಾ, 1 0 1 ಅಥವಾ 0 1 0 1 ಅಂತ ಬರಿಬಹುದು. ನೆಕ್ಸ್ಟ್ b equals to 3 ಐತ್ರಿ. ಸೊ 0 0 1 1. ದಿಸ್ ಇಸ್ 3. ನಾವ್ ಇಲ್ಲಿ ನೋಡ್ರಿ, ನಿಮ್ಗೆ ಆಂಡ್ ಮತ್ತು ಆರ್ದು ಟ್ರೂತ್ ಟೇಬಲ್ ನ ಹೇಳಿದ್ದೆ, ಹೌದಾ? ಸೊ ಆ ಟ್ರೂತ್ ಟೇಬಲ್ ಪ್ರಕಾರ ನೀವೇನ್ ಮಾಡ್ಬೇಕ್ರಿ? ಈಗ ಎ ಅಂಡ್ ಬಿ ಮಾಡ್ರಿ. ಸೊ ಆಂಡ್ ಒಳಗಡೆ ಏನಾಗಬೇಕು? ಎರಡು ಟ್ರೂ ಇದ್ರಷ್ಟ ಟ್ರೂ, ಒಂದ್ ಫಾಲ್ಸ್ ಇದ್ರೂ ಫಾಲ್ಸ್, ಹೌದಾ? ಸೊ ಇದು ಆಂಡ್ ರೀ. ಆಂಡ್ ಉತ್ತರ ಏನ್ ಬಂತು? ಇದನ್ನ ಕನ್ವರ್ಟ್ ಮಾಡ್ರಿ. 0 0 0 1 ಇದ್ರೆ ಇದ್ರ ಆನ್ಸರ್ ಏನ್ರಿ? 1. ನೆಕ್ಸ್ಟ್ ಆರ್ ಐತ್ರಿ. ಆರ್ ಬಿ ಇದ್ ಮಾಡ್ರಿ. ಆರ್ ನಿಮಗೆ ಯಾವ್ದಾದ್ರು ಒಂದು ಟ್ರೂ ಇದ್ರೂ ಕೂಡ ಟ್ರೂನೇ, ಹೌದಾ? ಸೊ ಎ ಅಂಡ್ ಬಿ ಇಲ್ಲದವು. ಸೊ 1 1 1 or 1 is 1, 0 1 is 1, 1 0 is 1, 0 0 is 0. ಸೊ ಇದು ಎ ಆರ್ ಬಿ ಉತ್ತರ ರೀ. ಸೊ ಇದು ಏನಕ್ಕೈತಿ? 8 4 + 2 6 + 1 7. ಸೊ 7 will be a or b ದ ಔಟ್ಪುಟ್ ಬಂತು. a XOR b. ಸೊ a XOR b ಇದೇನ್ ಸಿಂಬಾಲ್ ಐತಲ್ರಿ, ಕ್ಯಾರೆಟ್, ದಟ್ ಈಸ್ ಯುವರ್ XOR. ಸೊ a XOR b ದಲ್ಲಿ ಏನಕ್ಕೈತಪ್ಪ ಅಂತಂದ್ರೆ ನಿಮ್ಗೆ ಟ್ರೂ ಆನ್ಸರ್ ಬರ್ಲಿಕ್ಕೆ ಯಾವ್ದಾದ್ರು ಒಂದು ಫಾಲ್ಸ್ ಇರಬೇಕು. ಯಾವ್ದಾದ್ರು ಒಂದು ಫಾಲ್ಸ್ ಇದ್ರೆ ಅದು ನಿಮ್ಗೆ ಟ್ರೂ ಉತ್ತರ ಕೊಡ್ತೈತಿ, ಇಲ್ಲ ಅಂತಂದ್ರೆ ಅದು ಫಾಲ್ಸ್ ಉತ್ತರ ಕೊಡ್ತೈತ್ರಿ. ಸೊ ಟ್ರೂ ನಿಮ್ಗೆ ಯಾವಾಗ ಬರ್ತೈತಪ್ಪ ಅಂತಂದ್ರೆ ಐದರ್ ಆಫ್ ದೆಮ್ ಶುಡ್ ಬಿ ಫಾಲ್ಸ್. ಸೊ ಯಾವ್ದಾದ್ರು ಒಂದು ಫಾಲ್ಸ್ ಇದ್ರೆ ನಿಮ್ಗೆ ಟ್ರೂ ಆನ್ಸರ್ ಬರ್ತೈತಿ. ಓಕೆ, ಸೊ ಇದ್ರ ಪ್ರಕಾರ ನಾವು ಅದನ್ನ ಕನ್ವರ್ಟ್ ಮಾಡಿದ್ರೆ, ಸೊ 1 1 ಐತಿ ಇಲ್ಲಿ. ಸೊ ಇಟ್ ವಿಲ್ ಬಿ 0, 0 1 will be 1, 1 0 will be 1, 0 0 will be again 0. So what will be this? This is 4 + 2 6. So a XOR b ಏನಕ್ಕೈತ್ರಿ? 6 ಬರ್ತದೆ, ಹೌದಾ? ನೆಕ್ಸ್ಟ್ ಒನ್ ಏನೈತಲ್ರಿ, ದಟ್ ಈಸ್ ದ ನೆಗೇಷನ್. ಸೊ ಇಲ್ಲಿ ಏನಾಕೈತಪ್ಪ ಅಂತಂದ್ರೆ ಇದನ್ನ ನೀವು ನೆನಪಿಟ್ಟುಕೋರಿ. ಈ ರೀತಿ ಸಿಂಬಾಲ್ ಇದ್ದಾಗ, ನೆಗೇಷನ್ ಇದ್ದಾಗ, ದಿಸ್ ಒನ್ ವಿಲ್ ಬಿ ಮೈನಸ್ ಆಫ್ a + 1 ಇದು ಔಟ್ಪುಟ್ ಬರ್ತೈತಿ. ಓಕೆ, a ವ್ಯಾಲ್ಯೂ ಏನಿರ್ತೈತಲ್ರಿ ಅದರದ್ದು ನೀವು +1 ಮಾಡಬೇಕು.
So that will be the answer for that. So A is 5, 5 plus 1, that will be your minus 6. So negation of A will be your minus 6. ಇದರ ನೀವು ನೆನಪಿಟ್ಕೋಬೇಕು. This is a 2's complement ಅಂತ ಕರಿತೀವಿ ನಾವು. So 2's complement ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇದೊಂದು ಫಾರ್ಮುಲಾ ಇದೆ. ಸೊ ಏನ್ ವ್ಯಾಲ್ಯೂ ಇರ್ತೈತೆ ಅದು ಪ್ಲಸ್ 1 ಮಾಡಿ ಅದ್ರ ನೆಗೆಟಿವ್ ಸೈನ್ ಹಾಕಿದ್ರೆ ಅದ್ರದ್ದು ಉತ್ತರ ಬರ್ತೈತಿ. ಸೊ ಎಕ್ಸಾಮಿಗೆ ನೀವು ಇದನ್ನ ನೆನಪು ಇಟ್ಕೊಳ್ಳಿ. ಓಕೆ, ದೆನ್ ಲೆಫ್ಟ್ ಶಿಫ್ಟ್ ಅಂಡ್ ರೈಟ್ ಶಿಫ್ಟ್ ಇದೆ. ಇಲ್ಲಿ ಏನ್ ಕೊಟ್ಟಿದಾರಲ್ರಿ ಇವರು ನಂಬರ್ ಆಫ್ ಬಿಟ್ಸ್ ಟು ಬಿ ಶಿಫ್ಟೆಡ್, ಅದು ಇಲ್ಲಿ 1 ಕೊಟ್ಟಿದ್ದಾರೆ. ಸೊ ಒನ್ ಬಿಟ್ ಇಟ್ ಶುಡ್ ಬಿ ಶಿಫ್ಟೆಡ್ ಟು ದ ಲೆಫ್ಟ್ ಸೈಡ್ ಅಂಡ್ 1 ಬಿಟ್ ಟು ಬಿ ಶಿಫ್ಟೆಡ್ ಟು ದ ರೈಟ್ ಸೈಡ್. ಓಕೆ, ಏದ್ ಕೊಟ್ಟಿದ್ದಾರೆ ಅವರು. ಏದ್ ಏನೈತೆ ನಮಗೆ 0 1 0 1 ಇಸ್ ದೇರ್. ದಿಸ್ ಇಸ್ ಯುವರ್ ಎ. ಸೊ ಯು ನೀಡ್ ಟು ಶಿಫ್ಟ್ ಇಟ್ ಟು ದ ಲೆಫ್ಟ್ ಸೈಡ್. ಸೊ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದಾಗ ಇದು 0 ಏನಕ್ಕೈತ್ರಿ, ಇಟ್ ವಿಲ್ ಬಿ ಗಾನ್ ಇನ್ ಟು ದ ಟ್ರಾಶ್. ಸೊ ಇದೇನಾಗೈತಿ, 1 ಇಲ್ಲಿ ಬರ್ತೈತಿ, 0 ಇಲ್ಲಿ ಬರ್ತೈತಿ, 1 ಇಲ್ಲಿ ಬರ್ತೈತಿ. ಹೌದಾ, ಲೈಕ್ ದಿಸ್ ಇಟ್ ವಿಲ್ ಮೂವ್. ಇಲ್ಲಿ ನಮಗೆ ಒಂದು ಬಿಟ್ ಕಡಿಮೆ ಬೀಳ್ತಾ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಆಡ್ ದ 0 ಇಯರ್. ಸೊ 1 0 1 0, ಇಟ್ ವಿಲ್ ಬಿ ವಾಟ್, ಇಟ್ ವಿಲ್ ಬಿ 8 plus 2, this will be 10. So a shift, left shift to 1 will give you 10. Now right shift ಮಾಡ್ರಿ, 0 1 0 1 ಐತ್ರಿ. ಸೊ ರೈಟ್ ಶಿಫ್ಟ್ ಮಾಡಿದಾಗ ಈ 1 ಏನಕ್ಕೈತ್ರಿ ಹೋಗ್ತದ. ಸೊ 0 will come here, 1 will come here and 0 will come here. ಸೊ ಇನ್ನೊಂದು 0 ಹಾಕೋತೀವಿ ನಾವು, ಹೌದಾ, ಲಾಸ್ಟಿಗೆ. ಸೊ this will be what, this will be 2. So this will be equals to 2. ತಿಳಿತು. ಲೆಫ್ಟ್ ಶಿಫ್ಟ್ ಅಲ್ಲಿ ಏನಾಗೈತಿ, ನಿಮ್ದು ಲೆಫ್ಟ್ ಮೋಸ್ಟ್ ಡಿಜಿಟ್ ವಿಲ್ ಬಿ ಗಾನ್, ರೈಟ್ ಅಲ್ಲಿ ರೈಟ್ ಮೋಸ್ಟ್ ಡಿಜಿಟ್ ವಿಲ್ ಬಿ ಗಾನ್. ಓಕೆ, ಸೊ ಲೆಟ್ ಅಸ್ ಸಿ ದ ಔಟ್ಪುಟ್. ಯು ಕ್ಯಾನ್ ಸಿ, ಸೊ ಯು ಕ್ಯಾನ್ ಸಿ ದ ಔಟ್ಪುಟ್. ಎ ಅಂಡ್ ಬಿ ನಮ್ದು 1 ಬಂತು, ಹೌದಾ. ಸೊ ಎ ಅಂಡ್ ಬಿ ಇಟ್ ಈಸ್ 1 ಹಿಯರ್. ದೆನ್ ಎ ಆರ್ ಬಿ is 7. ಸೊ ಎ ಆರ್ ಬಿ 7 ಬಂತು. ದೆನ್ ಎ ಎಕ್ಸ್ ಆರ್ ಬಿ 6 ಬಂತು, that is a XOR b 6, right? Then this negation of a will be minus 6 minus 6. A left shift of 1 will be 10 10 we got here. Then a right shift will be 1 2. So ತಿಳಿತಂತ ಅನ್ಕೋತೀನ್ರಿ, ಶಿಫ್ಟಿಂಗ್ ಸ್ವಲ್ಪ ನೋಡ್ಕೋರಿ. Okay, next. So that's all you need to remember in the operator section. Okay, so let us see some of the MCQs on this topic. So till here whatever we studied, we can expect one question from this. So thoroughly learn the concepts and also try to understand the operators thoroughly. Okay, so let us see some of the MCQs. In the next video we will see something called as operations precedence. That is also another important topic we will be covering. Okay, so for that, to understand that, you should be knowing all the operators. Okay, so thoroughly you go through this video and try to understand each and every operator. If you have any doubt in any of the operator, just ping it in the comment section. We can connect in the community also and discuss about it. Okay, so let us see what is the output. ಇಲ್ಲಿ ನೋಡ್ರಿ, a equals to 10 ಐತಿ, b equals to 3 ಐತಿ. ಇದೇನ್ ಮಾಡ ಅಂತೀರಿ ನೀವು, ಇಂಟೀಜರ್ ಡಿವಿಷನ್ ಮಾಡ ಅಂತೀರಿ. ಸೊ 10 divided by 3 ಏನ್ರಿ ಇಂಟೀಜರ್ ಡಿವಿಷನ್ ಅಂತಂದ್ರೆ 3 3 is 9. So 3 is the question, right? So 3 will be the answer here. Which operator gives the remainder after integer division? Integer division remainder ಕೊಡ್ತಕ್ಕಂಥ ಆಪರೇಟರ್ ಯಾವುದು, ನಮ್ದು mod, ಹೌದಾ. ಸೊ mod is the answer here. What is the output here? A equals to 10 ಐತ್ರಿ. So 10 is it equals to 10 equal ಐತನ್ರಿ, it is true. True ಐತಿ. percentage d ಅಂತಂದ್ರೆ it is 1. So 1 will be the answer. Okay, ಇದೇನು ಈಕ್ವಲ್ ಟು ಇದಲ್ರಿ, ಇದು ಯಾವ ಆಪರೇಟರು, ರಿಲೇಶನಲ್ ಆಪರೇಟರ್. ಓಕೆ, ನೆಕ್ಸ್ಟ್, ವಿಚ್ ಆಪರೇಟರ್ ರಿಪ್ರೆಸೆಂಟ್ಸ್ ಲಾಜಿಕಲ್ ಆಂಡ್? ಲಾಜಿಕಲ್ ಆಂಡ್ ಯಾವ್ದು ರಿಪ್ರೆಸೆಂಟ್ ಮಾಡ್ತಿದ್ರಿ, ಡಬಲ್ ಆಂಫರ್ಸಂಡ್. ಇದೇನ್ರಿ, ಪೈಪ್ ಲಾಜಿಕಲ್ ಆರ್, ಎಕ್ಸ್ಕ್ಲಮೇಶನ್ is your logical not. Okay, hope that is clear. Last question, what is the output? A equals to 10 ಐತಿ. ಇಲ್ಲಿ ಏನ್ ಮಾಡ ಅಂತೀವಿ ನಾವು, a equal to a plus 5 ಮಾಡ ಅಂತೀವಿ, ಹೌದಾ. a 10 ಇತ್ತು, 10 plus 5 is what, 15. ಸೊ a ದಲ್ಲಿ ಏನ್ ಸ್ಟೋರ್ ಆತ್ರಿ, ಈಗ 15 ಸ್ಟೋರ್ ಆಯ್ತು. ಸೊ a ಪ್ರಿಂಟ್ ಮಾಡ ಅಂತೀವಿ ನಾವು. ಸೊ ಔಟ್ಪುಟ್ ವಿಲ್ ಬಿ 15. ಹೋಪ್ ದಟ್ is clear guys. So let me know if you have any doubt in this topic. Thoroughly go through the video and try to understand each and everything. If you get any doubt, post it in the comments or post it in the community. I have enabled the chat for all the group members, so everyone can chat in the group. So let us see if you get any doubts. With that, I'm going to finish this video.
I'm going to see you in the next video where we will understand how the operations will be performed when we have something called as priority, associativity. So all those things we are going to see in the next video. Thank you for watching. See you.